ಫ್ರೆಂಡ್ಸ್, ನಾನೀಗ ಸಿಂಪಲ್ಲಾಗಿ ಚಟ್ನಿ ಯಾವ ಥರ ಮಾಡ್ಬೋದು, ಒಂದು 5 ನಿಮಿಷದಲ್ಲಿ ನಮಗೇನಾದರೂ ಚಟ್ನಿ ರೆಸಿಪೀಸ್ ಬೇಕು, ಎಮರ್ಜೆನ್ಸಿ ಏನಾದರೂ ತುಂಬ ಹೊಟ್ಟೆ ಹಸಿವಾಗ್ತಾಯಿದ್ರೆ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಾವು ಯಾವ ಥರ ಚಟ್ನಿನ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಗಾಗಿ ಚಟ್ನಿ ಮಾಡಲು ಬೇಕಾಗಿರೋ ಐಟಮ್ಸ್ ನೋಡೋಣ. ಕೊಬ್ಬರಿ, ಒಣಗಿದ ಮೆಣಸಿನ್ಕಾಯಿ, ಇಲ್ಲ ಹಸಿಮೆಣಸಿನ್ಕಾಯಿ, ಜೀರಾ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಮತ್ತು ಆನಿಯನ್, ಹುಣಸೆಹಣ್ಣು ಮತ್ತು ಹುರ್ಕೊಂಡಿರೋ ಕಡಲೆಬೀಜ. ಇಷ್ಟನ್ನು ನಾವು ಇಷ್ಟು ಐಟಮ್ಸ್ನ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಬೀಜನ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿ ಕಡಲೆಬೀಜನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಫಸ್ಟ್ ಹುರ್ಕೊಬಿಡಬೇಕು. ಮತ್ತು ಸ್ವಲ್ಪ ಆಯಿಲ್, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ರೋಸ್ಟ್ ಮಾಡಬೇಕು. ಮತ್ತು ಅದ್ರಾಗೇ ಆನಿಯನ್ಸ್ ಹಾಕ್ಕೋಬೇಕು. ಅದೇ ಫ್ರೈ ಆಗ್ತಾ ಇರುತ್ತಲ್ವ ಕಡಲೆಬೀಜ, ಅದರಲ್ಲೇ ಆನಿಯನ್ನ ಹಾಕ್ಕೋಬೇಕು. ಫ್ರೈ ಆದ ನಂತರ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನಾವು ಎತ್ತಿಟ್ಟಿದ್ವಲ್ಲ ಜೀರಾ, ಅದನ್ನ ಸ್ವಲ್ಪ ಹಾಕ್ಕೋಬೇಕು. ಮತ್ತು ಹುಣಸೆಹಣ್ಣು, ಕೊಬ್ಬರಿ ಸಹ ಅದರಲ್ಲೇ ಹಾಕ್ಕೊಬಿಡಬೇಕು. ತುರ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಪೀಸಸ್ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಳ್ಳಿ. ಗ್ರೈಂಡ್ ಮಾಡೋದ್ರ ಮೇಲೆ ಡಿಪೆಂಡ್. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು, ಕಲ್ಲುಪ್ಪನ್ನು ಸೇರಿಸ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಲೈಟ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಆರಾಮಾಗಿ 5 ನಿಮಿಷದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ಸಿಂಪಲ್ ಆಗಬೇಕು ಅಂದರೆ ಆ ಕ್ಷಣಕ್ಕೆ ಫಾಸ್ಟಾಗಿ ಮಾಡ್ಕೊಳ್ಳೋ ಸಿಂಪಲ್ ಚಟ್ನಿ. ಬೇರೆ 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 ಥರ ಚಟ್ನೀಸ್ ಇದೆ, ಬಟ್ ನಿಮಗೆ ಸಿಂಪಲ್ಲಾಗಿ ಫಾಸ್ಟಾಗಿ ಆಗಬೇಕು, ಸಮಯ ತುಂಬ ಕಡಿಮೆ ಇದೆ, ತುಂಬ ಹೊಟ್ಟೆ ಹಸಿವಾಗ್ತಿದೆ, ನಮಗೆ ಸಿಂಪಲಾಗಿ 5 ನಿಮಿಷದಲ್ಲಿ ಏನಾದರೂ ಬೇಕು ಅಂದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬರುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನೋಡಿ, ಚಟ್ನಿ ಪ್ರಿಪೇರ್ ಆಗಿದೆ. ಬೇಕಂದರೆ ಇದಕ್ಕೆ ಆಯಿಲ್ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಡ್ಬೋದು. ನಾನೇನು ಒಗ್ಗರಣೆ ಕೊಡ್ತಾಯಿಲ್ಲ, ಜಸ್ಟ್ ಇಬ್ಬರಿಗೋಸ್ಕರ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸಪೋರ್ಟ್ ಮೈ ಚಾನಲ್.